ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಫಿಶ್ ರವಾ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಯಾವುದೇ ಮೀನು ಆದರೂ ಕೂಡ ಇದೇ ಮೆಥಡಲ್ಲಿ ನೀವು ಫ್ರೈಯನ್ನು ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಬೂತಾಯಿ ಹಾಗೂ ಒಂದೆರಡು ಬಂಗುಡೆಯನ್ನು ತೆಗೆದಿದ್ದೀನಿ. ಸೊ ಅಂದರೆ ಯಾವುದೇ ಮೀನಿಗೆ ಕೂಡ ಇದೇ ಮಸಾಲೆ ತೆಗಿಬೋದು ಅನ್ನೋ ಕಾರಣಕ್ಕಾಗಿ ನಾನು 2 ಡಿಫ್ರೆಂಟ್ ಮೀನನ್ನು ತೆಗೆದಿದ್ದೀನಿ. ಈಗ ಎಲ್ಲ ಮೀನು ಸಿಕ್ಕುವುದೇ ಕಷ್ಟದಲ್ಲಿ. ಬಂಗುಡೆ ಕೂಡ ಬೂತಾಯಿಯಾಗಿ ಕಾಣ್ತದೆ ನೋಡಿ ಅಂತೆ, ಎಷ್ಟು ಚಿಕ್ಕದಾಗಿದೆ ಬಂಗುಡೆ. ಓಕೆ, ಬೂತಾಯಿ ನೋಡಿ ಅಂತೆ ಚಿಕ್ಕ ಚಿಕ್ಕದುಂಟು. ಇದು ಚಿಕ್ಕ ಚಿಕ್ಕದು ರವಾ ಫ್ರೈಗೆ ಒಳ್ಳೆಯದಾಗ್ತದೆ. ಬೊಲಂಜಿರ್ ರವಾ ಫ್ರೈ ಕೂಡ ಒಳ್ಳೆಯದಾಗ್ತದೆ ಆಯಿತಾ. ಓಕೆ, ಈಗ ಇದಕ್ಕೆ ಮಸಾಲೆ ಯಾವ ರೀತಿ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1/4 ಕಪ್ ಅಷ್ಟು ಕಾರ್ನ್ಫ್ಲವರ್ ತೆಗೆದಿದ್ದೀನಿ. ಕಾರ್ನ್ಫ್ಲವರ್ ಯಾಕೆ ಹಾಕೋದು ಅಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ ಆಯಿತಾ. ಈಗ ಕೆಲವರಿಗೆ ಕಾರ್ನ್ಫ್ಲವರ್ ಮೈದಾ ಎಲ್ಲ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂಥವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ಆದರೆ ಇದು ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತ ಆಯಿತಾ. ನೆಕ್ಸ್ಟ್ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ನಾನು ಮೈದಾವನ್ನು ಹಾಕ್ತೀನಿ, ಮಿಕ್ಸ್ ಮಾಡಿ ಹಾಕ್ತೀನಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಆಯಿತಾ. ಓಕೆ, 2 ಟೀ ಸ್ಪೂನ್ ಅಷ್ಟು ಮೈದಾ, ಕಾರ್ನ್ಫ್ಲವರ್ ಮತ್ತು ಮೈದಾ. ಕಾರ್ನ್ಫ್ಲವರ್ 1/4 ಕಪ್, 2 ಟೀ ಸ್ಪೂನ್ ಅಷ್ಟು ಮೈದಾ. ನೆಕ್ಸ್ಟ್ ಇದಕ್ಕೆ ಖಾರದ ಹುಡಿಯನ್ನು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ನಾನು 4 ಟೀ ಸ್ಪೂನ್ ಖಾರದ ಹುಡಿಯನ್ನು ಹಾಕಿದ್ದೀನಿ. ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಬೋದು, ಆದರೆ ರವಾ ಫ್ರೈಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು. ಅರ್ಧ ಚಮಚದಷ್ಟು ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೂ 1 ರಿಂದ 2 ಚಮಚ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಳ್ಳಿ. ನಾನು 2 ಟೀ ಸ್ಪೂನನ್ನು ಹಾಕ್ತೀನಿ. ರವಾ ಫ್ರೈಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಆಯಿತಾ, ಸ್ಕಿಪ್ ಮಾಡಲಿಕ್ಕಿಲ್ಲ. ಫ್ಲೇವರ್ ಬರಬೇಕು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ 1 ಇಡೀ ಫುಲ್ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಇದಿಲ್ಲ ಅಂದರೆ ವಿನೆಗರ್ ಹಾಕ್ಬೋದು, ಅಥವಾ ಹುಣಸೆ ಹುಳಿದ್ದು ನೀರನ್ನು ಕೂಡ ಹಾಕ್ಕೊಳ್ಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕಿ, ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ಸೊ ನೋಡಿಕೊಂಡು ಹಾಕಿದರೆ ಆಯಿತು. ಇನ್ನು ಇದನ್ನು ಮೀಡಿಯಮ್ ಹದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತೀರ ತೆಳು ಆಗಬಾರ್ದು, ಹಾಗೆ ತೀರ ದಪ್ಪ ಕೂಡ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ತೀನಿ. ಸೊ ನೋಡಿಕೊಂಡು ನೀವು ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದರೆ ಆಯಿತು. ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡಿದರೆ ಆಯಿತು. ಇದಾದ ನಂತರ ಮೀನಿಗೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಈ ಮಸಾಲೆಯನ್ನು ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ ಅರ್ಧ ಗಂಟೆಯಿಂದ 1 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ ಇಲ್ಲದವರು ಹೊರಗಡೆ ಅರ್ಧ ಗಂಟೆ ಇಟ್ಟರೆ ಸಾಕು. ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು, ಮೀನಿಗೆ ಒಳ್ಳೆ ಮ್ಯಾರಿನೇಟ್ ಆಗಬೇಕು ಮೀನು ಆಯಿತಾ. ಸೊ ತುಂಬ ಈಸಿ, ಇದು ಬೇಗನೆ ಮಾಡ್ಬೋದು. ಟೈಮ್ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮ್ಯಾರಿನೇಟ್ ಮಾಡಲಿಕ್ಕೆ ಟೈಮ್ ಇಲ್ಲದಿದ್ದರೆ ಇಮಿಡಿಯೇಟ್ ಫ್ರೈ ಮಾಡೋದು ಅಷ್ಟೇ. ಆದರೆ ಮ್ಯಾರಿನೇಟ್ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ. ಓಕೆ ನೋಡಿ, ಎಷ್ಟು ದಪ್ಪ ಇಟ್ಟಿದ್ದೀನಿ ನಾನು. ಸ್ವಲ್ಪ ಹೀಗೆ ತೆಗೆದು ಸ್ವಲ್ಪ ಟೇಸ್ಟ್ ಮಾಡಬೇಕಾಗತ್ತೆ, ಉಪ್ಪು ಹುಳಿ ಖಾರ. ಕೆಲವರು ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಟೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಬಿಗಿನರ್ಸ್ ಯಾರಾದರೂ ಮಾಡೋರಿದ್ದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು ಆಯಿತಾ. ಈಗ ಮೀನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಮೀನಲ್ಲೆಲ್ಲ ಮೊಟ್ಟೆ ಸಿಗ್ತಾ ಉಂಟು ನೋಡಿ ಅಂತೆ. ಮೊಟ್ಟೆ ದೊಡ್ಡದೇನಿಲ್ಲ, ಎಷ್ಟೇ. ಮೊಟ್ಟೆಯಲ್ಲಿ 2 ಉಂಟಲ್ಲ, ಒಂದು ಹೀಗೆ ರವೆ ಟೈಪ್, ಒಂದು ಹೀಗೆ. ನನಗೆ ಇದು ಇಷ್ಟ, ನಿಮಗೆ ಯಾವುದು ಇಷ್ಟ? ನಾವು ಮುಂಚೆ ಎಲ್ಲ ನನಗೆ ಮೀನಿದು ಮೊಟ್ಟೆ ಅಂದರೆ ತುಂಬ ಖುಷಿ. ಈಗ ಸಹ ಖುಷಿಯೇ, ಆದರೆ ಈಗ ನಾವು ಮಕ್ಕಳಿಗೆ ಕೊಡೋದು. ಸೊ ನಮ್ಮ ಅಮ್ಮಂದಿರೆಲ್ಲ ಮೀನಿದು ಮೊಟ್ಟೆ ಸಪ್ರೇಟಾಗಿ ನಮಗೆ ತೆಗೆದಿರ್ತಾಯಿದ್ರು, ಫ್ರೈ ಮಾಡ್ತಾಯಿದ್ರು. ಸೊ ಅದೆಲ್ಲ ನನಗೆ ಈಗ ಎನಿಸುವಾಗ ತುಂಬ ಖುಷಿ ಆಗ್ತದೆ. ನಾನು ಕೂಡ ಇವಾಗ ನನ್ನ ಮಕ್ಕಳಿಗೆ ಮೀನಿನ ಮೊಟ್ಟೆಯನ್ನು ತೆಗೆದು ಸಪ್ರೇಟಾಗಿ ಇಡ್ತೇನೆ. ಸೊ ಅದೊಂದು ತಿನ್ನಲಿಕ್ಕೆ ಒಂದು ಖುಷಿ ಅಲ್ವಾ. ನೀವು ಕೂಡ ಹಾಗೆ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆಲ್ಲ, ಅಥವಾ ನಿಮ್ಮ ಪೇರೆಂಟ್ಸ್ ನಿಮಗೆ ಆ ರೀತಿ ಮಾಡಿದರೆ ನನಗೆ ನೀವು ತಿಳಿಸ್ಬೋದು. ಓಕೆ, ಇದನ್ನು ಚೆನ್ನಾಗಿ ಕೋಟ್ ಮಾಡಿ ನಾನು 1 ಅವರ್ ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಅದಾದ ನಂತರ ಯಾವ ರೀತಿ ರವಾ ಫ್ರೈ ಮಾಡೋದು ಅಂತ ಹೇಳಿಕೊಡ್ತೀನಿ ಆಯಿತಾ. ಓಕೆ, ಈಗ ಅರ್ಧ ಗಂಟೆ ಆಗಿದೆ ಫ್ರಿಜ್ಜಲ್ಲಿ ಇಟ್ಟು. ಫಿಶ್ ಮ್ಯಾರಿನೇಟ್ ಆಗಿದೆ, ಇನ್ನು ಫ್ರೈ ಮಾಡಲಿಕ್ಕೆ ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಒಂದು ಟ್ರೇಯಲ್ಲಿ ರವವನ್ನು ಹಾಕಿ ಇಟ್ಟಿದ್ದೀನಿ. ಇವಾಗ ರವಾ ಫ್ರೈ ಮಾಡುವಾಗ ರವಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಈ ಸಾಲ್ಟನ್ನು ಹಾಕಬೇಕು, ಉಪ್ಪನ್ನು. ಆವಾಗ ನಿಮಗೆ ಮೀನು ಸಪ್ಪೆ ಆಗೋದಿಲ್ಲ, ಸ್ವಲ್ಪ ಟೇಸ್ಟ್ ಬರುತ್ತೆ ಆಯಿತಾ. ಸಾಲ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಯಿತಾ. ನೋಡಿ ಈ ಥರ. ಆವಾಗ ಮೀನು ಹೊರಗಿಂದ ಒಮ್ಮೊಮ್ಮೆ ಸಪ್ಪೆ ಆಗುತ್ತೆ, ಯಾಕಂದರೆ ರವದಲ್ಲಿ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಓಕೆ, ಇನ್ನು ಮೀನನ್ನು 1 by 1 ನೀವು ಇದಕ್ಕೆ ಡಿಪ್ ಮಾಡೋದು. ನೋಡಿ ಈ ಥರ ಡಿಪ್ ಮಾಡಿ ಈ ರೀತಿ ಹಿಡಿದು ಈ ಥರ 2 ಬದಿಯಿಂದ ಚೆನ್ನಾಗಿ ಕೋಟ್ ಆಗುವವರೆಗೆ ಡಿಪ್ ಮಾಡಿ ಇದನ್ನು ಇಮಿಡಿಯೇಟ್ ಎಣ್ಣೆಯಲ್ಲಿ ಫ್ರೈ ಮಾಡೋದು ಆಯಿತಾ. ಫ್ರೈ ಮಾಡೋಣ.
ಓಕೆ, ಎಣ್ಣೆ ಬಿಸಿಯಾಗಿದೆ. ಆಯಿಲನ್ನು ಹಾಕಿ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇಮಿಡಿಯೇಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತಾ ರವಾ ಫ್ರೈಗೆ. ಇದನ್ನು ಎರಡು ಬದಿಯಲ್ಲಿ ಕೂಡ ನಾವು ಫ್ರೈ ಮಾಡಬೇಕು ಆಯಿತಾ. ಕೆಲವರು ಹೇಳ್ತಾ ಇದ್ರು ಅವರಿಗೆ ಕೆಲವೊಂದು ರೆಸಿಪೀಸ್ ಎಲ್ಲ ಸಿಕ್ಕಲಿಲ್ಲ ಅಂತ. ಅದು ನಾನು ಹಾಕಿದ್ದೀನಿ, ಅದು ನಿಮಗೆ ಸಿಗಬೇಕು ಅಂದರೆ ನೀವು ಫಾಲೋ ಮಾಡ್ತೀರಲ್ವ ಪೇಜ್, ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಥರ ಇದೆ, ನೋಟಿಫಿಕೇಷನ್ ಆನ್ ಆಫ್ ಅಂತ. ಅದನ್ನು ಆನ್ ಮಾಡಿದರೆ ನಿಮಗೆ ರೆಸಿಪೀಸ್ ಎಲ್ಲ ಡೈಲಿ ಸಿಗುತ್ತೆ ಆಯಿತಾ ನಾನು ಹಾಕಿದ್ದು. ಹಾಗೆ ಮತ್ತು ನನ್ನ ಪೇಜ್ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾರಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು ನೋಡಿ, ಅಲ್ಲಿ ನೀವು ಟೈಪ್ ಮಾಡಿದರೆ ನಿಮಗೆ ಅದು ರೆಸಿಪಿ ಸಿಗುತ್ತೆ. ನೀವು ಹುಡುಕ್ಬೇಕಂತ ಏನಿಲ್ಲ, ಸ್ಕ್ರೋಲ್ ಮಾಡಿ ಅಲ್ಲಿ ಸರ್ಚಲ್ಲಿ ಟೈಪ್ ಮಾಡಿದರೆ ಸಿಗುತ್ತೆ ರೆಸಿಪೀಸ್. ಇದನ್ನು ಮಗುಚಿ ಹಾಕ್ಕೊಳ್ಳೋಣ. ಚಿಕ್ಕ ಚಿಕ್ಕ ಮೀನಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ಇದು ನೋಡಿ ಅಂತೆ ಕಲರ್ ಚೇಂಜ್ ಆಗಲಿಲ್ಲ. ಕೆಲವರು ರವೆ ಫ್ರೈ ಮಾಡುವಾಗ ಕಪ್ಪು ಕಪ್ಪಾಗ್ತದೆ ರವೆ ಎಲ್ಲ. ಯಾಕೆ ಅಂದರೆ ಫ್ಲೇಮ್ ನೀವು ಲೋ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು ಆಯಿತಾ. ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ. ಈಗ ನಾನು ಮೊಟ್ಟೆ ಕೂಡ ಹಾಕಿದ್ದೇನೆ. ಮೊಟ್ಟೆ ಹಾಕುವಾಗ ಸ್ವಲ್ಪ ಡೇಂಜರ್, ಅದು ರಟ್ಟುತ್ತದೆ. ಹಾಗೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಫ್ರೈ ಮಾಡಬೇಕು ಮೊಟ್ಟೆಯನ್ನು ಫ್ರೈ ಮಾಡುವಾಗ ಆಯಿತಾ. ಮೊಟ್ಟೆ ಯಾವಾಗಲೂ ಸ್ವಲ್ಪ ರಟ್ಟುತ್ತದೆ. ಅದೇ, ಸೊ ರವೆ ಕಪ್ಪಾಗಬಾರ್ದು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಬೇಕು ನೋಡಿ. ಅಂತೆ ನಂದು ರವೆ ಕಪ್ಪೇ ಆಗಲಿಲ್ಲ ನೋಡಿ. ನನಗೆ ಒಬ್ಬರು ಮೊನ್ನೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ನಂದು ರವೆ ಫ್ರೈ ನನ್ನ ಮಕ್ಕಳಿಗೆ ಇಷ್ಟ, ಅದೇ ನಾನು ಮಾಡಿರುವ ರವೆ ಫ್ರೈ ಯಾವಾಗಲೂ ಅದು ಕಪ್ಪಾಗ್ತದೆ, ಅದಕ್ಕೇನಾದರೂ ಟಿಪ್ಸ್ ಇದೆ ಅಂತ. ಟಿಪ್ಸ್ ಇದೆ, ನೀವು ಫಸ್ಟಿಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಅದು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಫ್ಲೇಮನ್ನು ಪೂರ್ತಿಯಾಗಿ ನೀವು ಲೋ ಮಾಡಬೇಕು ಆಯಿತಾ. ಮತ್ತೆ ನೀವು ಫ್ರೈ ಮಾಡಬೇಕು. ನೀವು ನೋಡಿರ್ಬೋದು ನಾನು ಮೀನನ್ನು ಹಾಕುವಾಗ ಪಟ 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 ಅಂತ ಶಬ್ದ ಬರಲಿಲ್ಲ, ಯಾಕಂದರೆ ಎಣ್ಣೆ ತುಂಬ ಲೋ ಅಲ್ಲಿ ಫ್ರೈ ಆಗ್ತಾ ಇತ್ತು ಆಯಿತಾ. ಹಾಗೆ ಆವಾಗ ನಿಮ್ಮದು ರವೆ ಫ್ರೈ ಕೂಡ ನೀಟಾಗಿ ಬರುತ್ತೆ ನೋಡಿ ಅಂತೆ. ಕಲರ್ ನೋಡಿ ಅಂತೆ, ರವದು ವೈಟ್ ವೈಟೇ ಉಂಟು, ಕಪ್ಪಾಗಲಿಲ್ಲ, ಕಪ್ಪಾಗಬಾರ್ದು. ಓಕೆ ನೋಡಿ, ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಹಾಗೆ ಸರಿಯಾಗಿ ಫ್ರೈ ಆಗಬೇಕು. ಬೂತಾಯಿ ಬೇಗ ಆಗ್ತದೆ, ಬಂಗುಡೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಆಯಿತಾ. ಓಕೆ, ನನಗೆ ತುಂಬ ಖುಷಿ ನೀವು ನನ್ನ ರೆಸಿಪೀಸನ್ನು ಟ್ರೈ ಮಾಡ್ತೀರಾ, ನನಗೆ ಅದರ ಪಿಕ್ಸನ್ನು ಕಳಿಸ್ತೀರಾ. ಕೆಲವರು ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಕೆಲವರು ಡೈರೆಕ್ಟ್ ಕಮೆಂಟ್ಸಲ್ಲಿ ಪಿಕ್ಸನ್ನು ಪೋಸ್ಟ್ ಮಾಡ್ತೀರಾ. ಸೊ ಪಿಕ್ಸೆಲ್ಲ ನೋಡುವಾಗ ನನಗೆ ತುಂಬ ಖುಷಿ ಆಗುತ್ತೆ ನೀವು ಟ್ರೈ ಮಾಡ್ತಿದ್ದೀರಿ ಅಂತ, ಮತ್ತು ಅದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗುತ್ತೆ. ಹೀಗೆ ರೆಸಿಪೀಸನ್ನು ಟ್ರೈ ಮಾಡಿ ನಿಮ್ಮ ಪಿಕ್ಸನ್ನೆಲ್ಲ ಕಳಿಸ್ತಾ ಇರಿ. ಹಾಗೂ ಆದಷ್ಟು ರೆಸಿಪೀಸನ್ನು ಶೇರ್ ಮಾಡಿ. ನಮ್ಮ ಮ್ಯಾಂಗ್ಳೂರ್ ರೆಸಿಪೀಸ್ ಬೇರೆಯವರಿಗೆ ತಲುಪುವ ಹಾಗೆ ನೀವು ಶೇರ್ ಮಾಡಿ ಆಯಿತಾ. ಪೇಜನ್ನು ಫಾಲೋ ಮಾಡದಿದ್ದರೆ ಫಾಲೋ ಮಾಡಿ, ನೋಟಿಫಿಕೇಷನನ್ನು ಆನ್ ಮಾಡಿ. ಯೂಟ್ಯೂಬಲ್ಲಿ ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಸರ್ಚ್ ಹೊಡೆದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹೊಸ ಚಾನಲ್, ಹಾಗಾಗಿ ಸಿಗುತ್ತೆ ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ. ಮ್ಯಾಂಗ್ಳೂರ್ ಸ್ಪೇಸ್ ರೆಸಿಪೀಸ್ ಕೊಟ್ಟು ಸರ್ಚ್ ಕೊಡಿ. ಫಸ್ಟ್ ಯಾವುದು ರೆಸಿಪಿ ಬರುತ್ತೆ ಅದನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಆನಂತರ ಸಪೋರ್ಟ್ ಮಾಡಿ. ಓಕೆನಾ. ಓಕೆ, ಇದು ರೆಡಿಯಾಗಿದೆ. ಇನ್ನು ಇದನ್ನು ಪ್ಲೇಟ್ ಮಾಡೋಣ ನೋಡಿ. ರೆಡಿಯಾಗಿದೆ ಮೀನು ರವಾ ಫ್ರೈ, ಬೂತಾಯಿ ಮತ್ತು ಬಂಗುಡೆ. ತುಂಬಾ ಸಖತ್ತಾಗಿರುತ್ತೆ ರೈಸ್ ಜೊತೆ ಅಂತೂ. ಬಿಸಿ ಬಿಸಿ ರೈಸ್ ಹಾಗೂ ಪಕ್ಕದಲ್ಲಿ ಮೀನು ಮತ್ತು ಟೊಮೆಟೊ ಸಾರಿದ್ದರೆ ಹೇಳುವುದೇ ಬೇಡ, ಪ್ಲೇಟ್ ಫುಲ್ ಖಾಲಿ. ಓಕೆನಾ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬಾಯ್.